ಅಭಿ ಇಲ್ಲೇ ನಿಂತ್ಬಿಟ್ಟಲ್ಲ, ಬಾ. ಇದು ನಿಮ್ಮನೇನಾ? ಸಾರ್ ಮನೆ. ಮತ್ತೆ ಯಾರು ಕರಿಬೇಕು? ಅಂದ್ರೆ ಇವಾಗ ಸಾರ್ ಕರಿಬೇಕೇನೋ? ಅದೇ ತಾನೇ ಹೇಳ್ತಿರೋದು. ಸಾರ್ ಅವನು ನೀವು ಕರೆದ್ರೆ ಬರ್ತಾನಂತೆ. ಬರ್ದಿದ್ರೆ ಹೋಗೋದಕ್ಕೆ ಹೇಳು. ಮಕ್ಕಳತ್ರ ಏನ್ ಜೈ, ಹೋಗ್ ಕರಿ. ನಾನ್ ಕರಿಯಲ್ಲ ಅಜ್ಜಿ. ತಪ್ಪು ಕಂದ, ಕರಿಬೇಕು. ಕರಿಯಲ್ಲ ಅಂದ್ರೆ ಕರಿಯಲ್ಲ. ಮನೆ ತನಕ ಬಂದಿರೋರ್ನ ಕರಿಯಲ್ಲ ಅಂದ್ರೆ ಹೇಗ್ ಜೈ? ಅವನ್ ಪೋಗ್ರಿಗೆ ನಾನ್ ತಲೆ ಬಗ್ಸ್ಬೇಕಾ? ಅವನು ನಿನ್ ಹಾಗೆ ಜೈ. ಅವನು ನನ್ನ ಹಾಗಲ್ಲ, ನಾನು ಅವನ ಹಾಗಲ್ಲ. ಹಠ ಮಾಡಬೇಡಿ ಸರ್. ಅವನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಲ್ದೆ ನನಗ್ ಸಲಹೆ ಬೇರೆ ಕೊಡ್ತೀಯಾ? ಪ್ಲೀಸ್ ಕರೀರಿ. ನೀನ್ ಹೇಳ್ದಲ್ವಾ ಬಂಗಾರ, ಕರಿತೀನಿ ಬಿಡು. ಬಾ ನಾಣಿ. ಮಧ್ಯದಲ್ಲಿ ನಾನು ಯಾಕೆ ಸರ್? ಮಧ್ಯವರ್ತಿ ಇರ್ಬೇಕಲ್ವಾ? ಬಾ. ಕರೀರಿ ಸರ್. ಒಳಗ್ ಬಾ. ಯಾರಿಗೆ? ನಿನಗೆ ಕಣ. ನನಗೆ ಹೇಳ್ತಿರೋ ಆಗಿಲ್ವೇ? ನಿನಗೆ ಹೇಳ್ತಾ ಇದ್ದೀನಿ. ನನ್ನ ಕಡೆ ನೋಡಿ ಹೇಳ್ತಿಲ್ವೇ? ಕರೆದಿರೋ ಕಾರ್ಯಕ್ರಮಕ್ಕೆ ಬಂದು ಹಠ ಮಾಡ್ಬೇಡ. ನನ್ನ ಕರಿ ಅಂತ ಹೇಳಿದ್ನಾ? ನಾನು ದಿವ್ಯನ್ ಕರೆದಿದ್ದು, ನಿನಗೆ ಬಾಂದಿಲ್ಲ. ಹಾಗಾದ್ರೆ ದಿವ್ಯಾನೇ ಕರ್ಕೊಂಡು ಹೋಗು. ಸರ್ 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 ಸರ್, ಅಭಿ ಬರ್ಲಿಲ್ಲ ಅಂದ್ರೆ ದಿವ್ಯ ಬರಲ್ಲ. ಅವ್ನು ನನ್ನ ಪೇಷನ್ಸ್ನ ಟೆಸ್ಟ್ ಮಾಡ್ತಿದ್ದಾನೆ ನಾಣಿ. ನನಗೆ ಕೋಪ ತರಿಸ್ಬೇಡ ಅಂತ ಹೇಳು. ಲೋ ಅಭಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಏನು ಅಡ್ಜಸ್ಟ್ ಮಾಡ್ಕೊಳೋದು? ಮನೆಗೆ ಬಂದಿರೋ ಗೆಸ್ಟ್ನ ಹೀಗೇನಾ ಟ್ರೀಟ್ ಮಾಡೋದು? ನಿನ್ ಗೆಸ್ಟ್ ಅಲ್ಲ ಕಣೋ, ಗೋಸ್ಟು. ಎಕ್ಸ್ಕ್ಯೂಸ್ ಮೀ. ನಿಮ್ ಕೈ ಮುಗಿತೀನಿ ಸರ್, ಜಗಳ ಆಡ್ಬೇಡಿ. ಯಾರು ನಾಣಿ ಜಗಳ ಮಾಡ್ತಿರೋದು? ಅವನ ನಾನಾ? ಒಂದ್ಸಾರಿ ದಿವ್ಯನ ಮುಖ ನೋಡಿ ಸರ್. ಪ್ಲೀಸ್. ಒಳಗಡೆ ಬಾ. ನಂಗೊಂದು ಹೆಸರಿದೆ. ಒಳಗಡೆ ಬಾ ಅಭಿ. ನಮ್ಮಮ್ಮ ಮಾತ್ರ ನನ್ನ ಅಭಿ ಅಂತ ಕರೆಯೋದು, ಬೇರೆಯವರೆಲ್ಲ ನನ್ನ ಅಭಿರಾಮ್ ಅಂತ ಕರಿಬೇಕು. ಅಭಿರಾಮ್ ಅವರೇ? ಅಭಿರಾಮ್ ಸರ್, ಒಳಗಡೆ ಬನ್ನಿ. ನಡೀರಿ ನಾಣಿ ಅಂಕಲ್. ನಡೀರಿ ಸರ್. ಇದೆಲ್ಲ ನಿನ್ನಿಂದನೇ ನಾಣಿ. ನಡಿ. ನಡಿಯೋ. ನೀ ಬಾರಪ್ಪ ತಂದೆ. ಬಾರೋ ಕೇಶವ. ಬಾ ಬಂಗಾರ. ಬಾ ಅಭಿ. ಇಷ್ಟು ದಿನಕ್ಕೆ ಜೈಗೆ ತಕ್ಕವನೇ ಸಿಕ್ಕಿದ್ದಾನೆ ಅಲ್ವಾ ಚಂದ್ರಿಕಾ? ಜಾಸ್ತಿ ಖುಷಿ ಪಡ್ಬೇಡಿ ಅಂದೆ ತಾನೆ. ಅವ್ನ್ ಜೈ ಜೊತೆನೆ ಹಾಗಿದ್ದಾನೆ, ನಮ್ ಜೊತೆ ಇನ್ ಹೇಗಿರ್ತಾನೋ ಆ ನಾಣಿಗ್ ಅನ್ಬೇಕು. ಬನ್ನಿ. ವೆಲ್ಕಮ್ ಟು ಅವರ್ ಹೌಸ್ ಬಂಗಾರ. ಒಂದು ನಿಮಿಷ. ಇದ್ರ ಮೇಲೆ ಮೊದಲು ಬಲಗಾಲು, ಆಮೇಲೆ ಎಡಗಾಲಿಟ್ಟು
ಮನೆ ಒಳಗಡೆ ಬಾ ಬಂಗಾರ. ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ ಕೂಸುಮರಿ ಮಾಡಿ ಹೊತ್ತಾಡಲಿಲ್ಲ ಹಾಡಿಲ್ಲ ಜೋಗುಳ ಚಂದ್ರಮನ ತೋರು ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿದ ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ ಥ್ಯಾಂಕ್ ಯು ಬಂಗಾರ. ನೀನ್ ನನಗೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್. ಬಂದೆ ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ ನನ್ನ ಕಾಲುಗಾರಾಗಿ ಮಲಗಮ್ಮ ಕೈ ತಪ್ಪಿ ಹೋದರೆ ನೀ ಓ ಕೃಷ್ಣ ಸಾರ್, ಹೇಳು. ಓಯ್ ಅಮ್ಮ, ಏನು ನಾಡಿ ನೀನು ಮಾಡಿದ ಕೆಲಸ? ನಿಮ್ ಹೆಂಡತಿ ನನ್ನ ಟೈ ಹಿಡ್ಕೊಂಡು ಹೇಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಪ್ಪ ಕೆಳಗ್ ಬಿದ್ರಲ್ಲ, ಏನಾದ್ರು ಆಯ್ತಾ? ನಿಮ್ಮಪ್ಪ ಏಟ್ ತಗೊಳ್ಳೋ ಅಂತವ್ರಲ್ಲ ಕಣೋ, ಏಟ್ ಕೊಡೋ ಅಂತವನು. ನಿಜಾನೇ ಹೇಳಿದ್ರಿ. ಏನು ಏನು ನಿಜ? ಅಂದ್ರೆ ನೀವ್ ಯಾವಾಗ್ಲೂ ನಂಗೆ ಹೊಡಿತಾನೆ ಇರ್ತೀರ ಅಲ್ವಾ ಅಪ್ಪ? ನಾನ್ ಯಾವತ್ತು ನಿಮ್ಗೆ ಹೊಡ್ದಿಲ್ಲ ಅಲ್ವಾ? ಲೋ ನಾಣಿ, ಓವರ್ ಆಕ್ಷನ್ ಅಲ್ಲಿ ಇವ್ ನಿನ್ನ ಮೀರಿಸ್ತಾನ್ ಕಣೋ. ಮತ್ತೆ ತಂದೆನೆ ಮೀರ್ಸೋ ಸುಪುತ್ರ. ನಮ್ಮ ಅಪ್ಪನ ಕೋರಿಕೆ ಕೂಡ ಅದೇ ರೀ. ನಾನು ಅವ್ರ ಮೀರ್ ಬೆಳಿಬೇಕಂತ ಕೇಳ್ಕೊಳ್ತಿದ್ದಾರೆ. ಲೋ ಸುಪುತ್ರ, ಸ್ವಲ್ಪ ಹೊತ್ತು ನಿನ್ನ ಸುಪ್ರಭಾತ ನಿಲ್ಲಿಸ್ತೀಯಾ? ಮೇಡಮ್, ನನ್ನ ಯಾಕೆ ಹಿಡಿದು ಹೇಳ್ಕೊಂಡ್ರಿ ಹೇಳಿ? ಅಯ್ಯೋ, ಅಪಶಕನ ಅಪಚಾರ ಆಗೋಯ್ತು. ನನ್ನನ್ನು ಯಾಕೆ ಕರೆದ್ರಿ ಹೇಳಿ? ಜೈ ದಿವ್ಯಾ ಒಬ್ಬಳನ್ನೇ ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಅಭಿನ್ ಯಾಕೋ ಕರ್ಕೊಂಡ್ ಬಂದೆ ನೀನು? ಅದು ಅವನಂದ್ರೆ ಜೈಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಆದ್ರೂ ಕೂಡ ಜೊತೆಗೆ ಕರ್ಕೊಂಡು ಬಂದಿದ್ಯಾ ಅಂದ್ರೆ ನಿನ್ಗೇನ್ ಅನ್ಬೇಕು? ಅಂದ್ರೆ ಕೃಷ್ಣ ಸರ್, ಅಂದ್ರೆ ನಮ್ಮ ಅಪ್ಪಂಗ್ ಬುದ್ಧಿ ಇಲ್ಲ ಅಂತ ನಿಮ್ ಉದ್ದೇಶನಾ? ಅವ್ರ ಬುದ್ಧಿ ಇಲ್ದಿರೋ ಪೆದ್ದನ, ದರ್ಶಿಕ ಮಣಿನ, ಸ್ವಲ್ಪ ಹುಚ್ಚನ ಅಂತ ಅನ್ಕೋತಿದ್ದೀರಾ? ಕೇಶವ ಅವ್ರು ಅದನ್ನೆಲ್ಲ ಅನ್ಲಿಲ್ಲ ಕಣೋ. ಅಂದ್ರೆ ನಮ್ಮ ಅಪ್ಪನೇ ಅಭಿನ ರೆಡಿ ಮಾಡಿ ಅವ್ನ್ ಬರಲ್ಲ ಅಂದ್ರು ಬಲವಂತವಾಗಿ ಕರ್ಕೊಂಡ್ ಬಂದು ಅಂತಿದ್ದೀರಾ? ಜೈ ಅಂಕಲ್ಗೆ ಇರಿಟೇಟ್ ಮಾಡ್ಬೇಕು ಅಂತಾನೆ ನಮ್ಮ ಅಪ್ಪ ಅಭಿನ್ ಕರ್ಕೊಂಡ್ ಬಂದಿದ್ದಾರೆ ಅಂತಿದ್ದೀರಾ? ಲೋ 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 ಲೋ, ಯಾಕೋ ನನ್ನನ್ನು ಹೀಗೆ ಸಿಕ್ಕಾಕಿಸ್ತಿದ್ಯಾ? ನೀವ್ ಆ ಕಡೆ ಹೋಗಿ ಅಪ್ಪ. ನಿಮ್ಮೇಲೆ ಆರೋಪ ಬಂದ್ರೆ ನಾನ್ ಸುಮ್ನಿರಲ್ಲ ಅಪ್ಪ. ಏನೋ ನಾಣಿ, ನಿನ್ ಮಗ ಹೇಳಿದ್ದೆಲ್ಲ ನಿಜನೇನಾ? ಆಹಾ, ಶುದ್ಧ ಸುಳ್ಳು ಸರ್. ಎಲ್ಲ ನಿಜಾನೇ ಅಂತೀನಿ. ಏನಿವಾಗ? ಲೋ ಕೇಶವ, ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ. ಲೋ ನಾಣಿ, ಅಭಿನ ಬೇಕು ಅಂತಾನೆ ಕರ್ಕೊಂಡ್ ಬಂದಿತ್ತಾನೆ. ಬೇಕು ಅಂತಾನೆ ಅಭಿ ಮುಂದೆ ಜೈನ ಬೆಂಡ್ ಮಾಡ್ತಿದ್ಯಲ್ಲ? ರಾಮ ರಾಮ, ನೋಡ್ದೇನೋ ಕೇಶವ, ನನ್ನ ಮೇಲೆ ಹೇಗೆ ಅಪವಾದ ಹೊರಿಸ್ತಾ ಇದ್ದಾರೆ? ಎಲ್ಲ ನಿನ್ನಿಂದನೇ. ಹೌದು ಅಪ್ಪ, ಇವರು
ಹಾವು ಮುಂಗುಸೆ ತರ ಜಗಳ ಆಡ್ತಾರೆ ಅಂತ ಅಂದಿದ್ರಿ. ಆದ್ರೆ ಇಬ್ರು ನಿಮ್ಮನ್ನೇ ಆಡ್ಸ್ತಾರೆ ಅಂತ ಹೇಳಲೇ ಇಲ್ಲ. ಏನೋ ನಾಣಿ, ನಾನು ಹಾವ. ನಾನ್ ಮುಂಗ್ಸಿನ ನಾವಿಬ್ರು ಯಾವಾಗ್ಲೂ ಜಗಳ ಆಡ್ತೀವ? ಚಿಕ್ಕ ಹುಡುಗನ ಹತ್ರ ಇಷ್ಟೆಲ್ಲ ಹೇಳ್ತೀಯಾ? ನಮ್ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಾ? ನಿನ್ಗೇನು ಮಾಡಿದ್ರು ಪಾಪ ಇಲ್ಲ ಕಣೋ. ಜೈಗ್ ಹೇಳಿ ನಿನಗ್ ಸರಿಯಾಗಿ ಮಾಡಿಸ್ತೀನಿ. ನಿನ್ಗೆ ಇವತ್ತು ಜೈ ಕೈಯಲ್ಲಿ ಜಿಂತಾ ತಾತ ತಾತ ಜಿಂತಾ ತಾತ. ಲೋ ಕೇಶವ, ನಿನಗ್ ನಾನು ಏನ್ ಅನ್ಯಾಯ ಮಾಡಿದೀನೋ? ಯಾಕೋ ನನ್ನನ್ನು ಈಗ ಬಯಸ್ತಾ ಇದೀಯಾ? ಮತ್ತೆ ನನ್ನೇ ಈ ಮನೆಗೆ ಕರ್ಕೊಂಡ್ ಬರಲ್ಲ ಅಂತೀರಾ? ಏನೋ ಸಂಡೇ ಅಲ್ವಾ, ಹಾಲಿಡೇ ಆಡ್ಕೋತಾನೆ ಅಂತ ಕರ್ಕೊಂಡ್ ಬಂದ್ರೆ ನೀನ್ ನನ್ ಜೊತೆನೆ ಆಟ ಆಡ್ತೀಯಾ? ತಪ್ಪು ಮಾಡದ್ನ ಅಪ್ಪ? ಮಂಡಿ ಮೇಲೆ ಕೂತ್ಕೊಂತೀರಾ, ಬಸ್ಕಿ ಹೊಡಿ ಅಂತೀರಾ, ನಂಗೆ ಹೊಡಿತೀರಾ, ಬೆನ್ಗೆ ಬಾಸುಂಡೆ ಬರೋ ತನಕ ಹೊಡಿತೀರಾ? ಇಷ್ಟು ಪರ್ಫಾರ್ಮೆನ್ಸ್ ಬೇಡ ಕಣೋ. ಲೇ, ಚೈಲ್ಡ್ ಅಟ್ರಾಸಿಟಿ ಕೇಸ್ ಮೇಲೆ ನನ್ನ ಜೈಲ್ಗೆ ಹಾಕ್ಸೋಣ ಅನ್ಕೊಂಡಿದ್ಯಾ? ಮಕ್ಳು ನೋಡಿದ್ರೆ ದೊಡ್ಡವ್ರನ್ನ ಜೈಲ್ಗೆ ಹಾಕ್ತಾರ ಅಪ್ಪ? ಅಂದ್ರೆ ನಿನ್ಗೆ ಗೊತ್ತಿರ್ಲಿಲ್ವಾ? ನಾನೇ ಕ್ಲೂ ಕೊಟ್ನಾ? ನೀನ್ ಯಾವಾಗ್ಲೂ ಹಿಂಗೆ ಅಪ್ಪ. ನಿನ್ ಜುಟ್ನ ನನ್ ಕೈಗೆ ಕೊಟ್ಟಿದ್ಯಾ ಕೇಶವ. ಅಪ್ಪ. ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಬಂಗಾರ. ಏನ್ ಇಷ್ಟ ಆಯ್ತು? ಮನೇಲಿರೋದೆಲ್ಲ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿದೆ. ನಿಮ್ ಮನೇಲಿ ಎಲ್ಲ ಇದೆ. ಎಲ್ಲ ಇತ್ತಪ್ಪ, ಮನಃಶಾಂತಿ ಒಂದ್ಬಿಟ್ಟು. ಈ ಮನೇಲಿ ಯಾವಾಗ್ಲೂ ಸಂತೋಷವಾಗಿ ಓಡಾಡ್ಕೊಂಡಿದ್ದಿದ್ ಒಂದ್ ಹುಡುಗಿ ಈ ಮನೇನ ಬಿಟ್ಟು ಆ ದೇವ್ರ ಹತ್ರ ಹೊರಟೋದ್ಲು. ಅವಳ ಜೊತೆಲೇನೆ ನಮ್ಮೆಲ್ರೂ ಮನಃಶಾಂತಿ ಸಂತೋಷನ ತಗೊಂಡು ಹೊರಟೋದ್ಲು. 7 ವರ್ಷದಿಂದ ಈ ಮನೇಲಿ ಕಳೆ ಸಂಭ್ರಮ ಇಲ್ಲ, ಆನಂದ ಸಂತೋಷ ಇಲ್ಲ, ಸಂಭ್ರಮ ಸಡಗರ ಇಲ್ಲ. ಇಷ್ಟು ದಿನ ಈ ಮನೇಲಿ ಕತ್ಲೆ, ನಿಶಬ್ದ, ದುಃಖ, ನೋವೇ ಆವರಿಸ್ಕೊ
ಖಂಡಿತ ಬರುತ್ತೆ. ಸಡಗರ, ಸಂಭ್ರಮ, ಸಂತೋಷ ಎಲ್ಲ ಬಂದಿದೆ. ಮುಖ್ಯವಾಗಿ ನಮ್ ಜೈ ಮುಖದಲ್ಲಿ ನಗು ಬಂದಿದೆ. ಅವನ್ ಕಣ್ಣಲ್ಲಿ ಕಾಂತಿ ಬಂದಿದೆ. ಮತ್ತೆ ನಮ್ಮೆಲ್ರ ಜೊತೆ ಮಾತಾಡ್ತಿದ್ದಾನೆ. ಅಂದ್ರೆ ನೀವು ಇಷ್ಟು ದಿನ ನೋವು ಪಡ್ತಾ ಇದ್ರಾ? ನೀನ್ ನೋಡಿದ ಕ್ಷಣದಿಂದ ಆ ನೋವು ಹೊರಟೋಯ್ತು ಬಂಗಾರ. ನನ್ನ ಜೀವ ವಾಪಸ್ ಬಂತು. ನನಗೇ ಅಲ್ಲ, ಈ ಮನೆಗೆ ಜೀವ ಬಂದಿದೆ. ಎಸ್ ಬಂಗಾರ, ಈ ಮನೆ ಗೋಡೆಗಳಿಗೆ ಮಾತು ಬಂದಿದ್ರೆ ನಿನಗೆ ಥ್ಯಾಂಕ್ಸ್ ಹೇಳ್ತಿತ್ತು. ಅವುಗಳಿಗೆ ಜೀವ ಕೊಟ್ಟೆ ಅಂತ ನಿನ್ನನ್ನು ಹೊಗಳ್ತಿತ್ತು. ಪುಟ್ಟ ಅಭಿರಾಮ್, ನೀನೇನು ಮಾತಾಡ್ತಿಲ್ಲ. ನಿನ್ಗೆ ಈ ಮನೆ ಇಷ್ಟ ಆಯ್ತಾ? ಸ್ವಲ್ಪನೂ ಇಷ್ಟ ಆಗಿಲ್ಲ. ಅಪ್ಪ, ಮತ್ತೆ ನೀವು ಸಿಕ್ಕಾಕೊಂಡ್ರಿ. ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಮೂರ್ಖ. ನಮ್ ಮನೆ ಯಾಕಪ್ಪ ಇಷ್ಟ ಆಗ್ಲಿಲ್ಲ? ಅವನಿಗೆ ಇಷ್ಟ ಆಗ್ಬೇಕು ಅನ್ನೋ ಅಗತ್ಯ ಇಲ್ಲ ಅಜ್ಜಿ. ಇಷ್ಟ ಆಗದೆ ಇರೋದಕ್ಕೆ ಕಾರಣ ಹೇಳು ಕಂದ. ನಮ್ಮನೆ ಯಾಕೋ ಇಷ್ಟ ಆಗ್ಲಿಲ್ಲ ನಿನ್ಗೆ? ಒಂದು ಕಾರಣ ಹೇಳೋ. ಇಷ್ಟ ಆಗೋಕೆ ಕಾರಣ ಇರುತ್ತೆ, ಇಷ್ಟ ಆಗದಿರೋದಕ್ಕಿಲ್ಲ. ಮನೆ ಇಷ್ಟ ಆಗ್ದಿರೋದು ನಿನ್ ಪ್ರಾಬ್ಲಮ್. ಮನೇಲಿ ಯಾವ ಪ್ರಾಬ್ಲಮ್ಮು ಇಲ್ಲ. ಅದ್ ನೀನ್ ಹೇಳ್ಬಾರ್ದು, ನೋಡ್ದವ್ರು ಹೇಳ್ಬೇಕು. ಮನೆ ಪೂರ್ತಿ ನೋಡ್ದೆ ಅಲ್ವಾ? ಈ ಮನೇಲಿ ಏನ್ ದೋಷ ಇದೆ ಹೇಳು? ಇಷ್ಟೊತ್ತು ಅಜ್ಜಿ ಹೇಳಿದ್ರಲ್ಲ, ಈ ಮನೆಯಲ್ಲಿ ಗೋಡೆ, ಸೋಫಾ, ಕುರ್ಚಿ ಎಲ್ಲ ಇದೆ. ಇರ್ಬೇಕಾಗಿರೋದೇ ಇಲ್ಲ. ಏನಿಲ್ಲ? ಪ್ರೀತಿ ಇಲ್ಲ. ಪ್ರೀತಿ ಏನಾದ್ರು ಫರ್ನಿಚರಾ ಕಣ್ಣಿಗೆ ಕಾಣಿಸೋದಿಕ್ಕೆ? ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಪ್ರೀತಿ ಇದ್ರೆ ಕಾಣಿಸತ್ತೆ. ಅದೇ ಯಾವ ರೀತಿಲಿ ಕಾಣಿಸುತ್ತೆ? ನೀವ್ ಯಾವ ರೂಮಲ್ಲಿ ಇರ್ತೀರಾ? ನಮ್ ರೂಮಲ್ಲಿ ಇರ್ತೀವಿ. ಉಳ್ದೋರು ಅವ್ರವ್ರ ರೂಮಲ್ಲಿ ಅವ್ರವ್ರು ಇರ್ತಾರೆ. ಈ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಇದೆ ಅಭಿ. ಅಂದ್ರೆ ಅವ್ರ ಪಾಡಿಗೆ ಅವ್ರವ್ರ ರೂಮಲ್ಲಿ ಇರ್ತಾರೆ, ಹೊಟ್ಟಿಗೆ ಇರಲ್ಲ. ಹೊಟ್ಟಿಗೆ ಇಲ್ಲ ಅಂದ್ರೆ ಪ್ರೀತಿ ಎಲ್ಲಿಂದ ಇರುತ್ತೆ? ಅಪ್ಪ, ಏನೋ ನಿಂಗ್ ಬೇಕಿತ್ತ ಅಪ್ಪ? ನಮ್ದು ತುಂಬಾ ಚಿಕ್ಕ ಮನೆ. ಅಮ್ಮ, ನಾನು, ತಂಗಿ ಇರ್ತೀವಿ. ಹೊಟ್ಟಿಗೆ ತಿಂತೀವಿ, ಹೊಟ್ಟಿಗೆ ಮಲ್ಕೋತೀವಿ, ಹೊಟ್ಟಿಗೆ ಮಾತಾಡ್ತೀವಿ. ಪ್ರೀತಿ ಅಂದ್ರೆ ಅದು. ಅಂದ್ರೆ ನಿಮ್ ಮನೆ ಚಿಕ್ಕದಾದ್ರೂ ನಿಮ್ ಮನಸ್ಸು ವಿಶಾಲ. ನಮ್ ಮನೆ ದೊಡ್ಡದಾದ್ರೂ ಮನಸ್ಸು ಚಿಕ್ಕದು ಅಂತಿದೀಯಾ? ಬೇರೆ ಬೇರೆ ರೂಮಲ್ಲಿ ಇದ್ದ ಮಾತ್ರಕ್ಕೆ ನಾವ್ ಒಟ್ಟಿಗೆ ಇಲ್ವಾ? ನಮಗ್ ಪ್ರೀತಿ ಇಲ್ವಾ? ಪ್ರೀತಿ ಇದ್ದಿದ್ರೆ ಮನಃಶಾಂತಿ ಇಲ್ಲ ಅಂತ ಅಜ್ಜಿ ಯಾಕೆ ಬೇಜಾರ್ ಮಾಡ್ಕೋತಿದ್ರು? ಈ ಮನೆಯಲ್ಲಿ ಇರೋದು ಯಾವುದು ನಮ್ಮ ಮನೆಯಲ್ಲಿಲ್ಲ. ಆದರೆ ನಮ್ಮಮ್ಮ ಇದ್ದಾಳೆ, ನಾವು ಸಂತೋಷವಾಗಿದ್ದೀವಿ. ನಮಗಿಲ್ದೇ ಇರೋದು ತಮ್ಮ ಮನೆಯಲ್ಲಿದೆ ಅಂತ ತೋರಿಸ್ಕೊಳೋದಿಕ್ಕೆ ನಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ರೆ ಅವನು ಭ್ರಮೆಯಲ್ಲಿದ್ದಾನಂತ ಅರ್ಥ.